ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸ್ವಲ್ಪ ಬೇಗ ಲಾಗೌಟ್ ಆಗಿದ್ದೆ. ಜಾಸ್ತಿ ಕೆಲಸನೂ ಇರಲಿಲ್ಲ. ವೆದರ್ ಕೂಡ ತುಂಬ ಚೆನ್ನಾಗಿತ್ತು. ಸೊ ಎಲ್ಲಾದರೂ ಹೋಗಿ ಚಿಲ್ ಮಾಡೋಣ ಅಂತ ಯೋಚನೆ ಮಾಡ್ತಾಯಿದ್ದೆ. ನನಗೆ ಏನೇ ಹ್ಯಾಪಿ ಆದರೂ ಏನೇ ಸ್ಯಾಡ್ ಆದರೂ ನೆನಪು ಬರೋದೆ ನಮ್ಮ HSR. ಅದರಲ್ಲೂ ನಮ್ಮ HSR ಹೈ ಸ್ಟ್ರೀಟ್ ಏರಿಯಾ ಅಂದರೆ ನನ್ನ ಫೇವ್ರೆಟ್. ಅಲ್ಲೇ ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ನಾನೊಂದು ಬ್ಯೂಟಿಫುಲ್ ಫ್ಲವರ್ ಸ್ಟಾಲ್ ನೋಡಿದೆ. ಈ ಫ್ಲವರ್ಸ್ನ ತೊಗೊಳ್ಳೋಣ ಅಂತ ಅಂದ್ಕೊಂಡ್ರು ಕೊಡೋಕ್ಕೆ ಯಾರೂ ಇಲ್ಲ ಅಂದ ಕಾರಣ ನಾನು ಫ್ಲವರ್ಸ್ನ ತೊಗೊಳ್ಳಿಲ್ಲ. ವೈಟ್, ಪಿಂಕ್, ಪರ್ಪಲ್, ರೆಡ್ ಹೀಗೆ ತುಂಬ ಕಲರ್ ಆಗಿರೋ ಫ್ಲವರ್ಸ್ ಚೆನ್ನಾಗಿತ್ತು. ಈ ಫ್ಲವರ್ನ ನೋಡ್ತಿದ್ರೆ ಕಣ್ಣು ಕುಕ್ಕೋ ಥರ ಇತ್ತು. ನೆಕ್ಸ್ಟ್ ನಾನು ಹೊರಟಿದ್ದೆ ಫುಡ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ. ನಮ್ಮ HSRಗೆ ಬಂದು ಫುಡ್ನ ಟ್ರೈ ಮಾಡದೆ ಹೋದರೆ ನಂಬೋಕ್ಕಾಗುತ್ತಾ? ನೋವೇ, ಚಾನ್ಸೇ ಇಲ್ಲ. ಈ ನೋಡ್ತಾ ಇರ್ಬೋದು ನೀವು ಎಷ್ಟು ಲೈಟಾಗಿ ಎಷ್ಟು ಕಲರ್ಫುಲ್ ಆಗಿದೆ ಅಂತ ಹೇಳಿ. ಇಲ್ಲಿ ಸಂಜೆ ಮೇಲೆ ಎಲ್ಲರೂ ಬರೋದೇ ಫುಡ್ಡಿಗೋಸ್ಕರ. ನಮ್ಮ HSR ಕೂಡ ನಂಗೆ ನೆನಪಾಗೋದೇ ಕಾರ್ನರ್ ಹೌಸ್. ಟೀ ಕೂಡ ಚೆನ್ನಾಗಿರುತ್ತೆ. ಅದು ಬಿಟ್ಟರೆ ಕುನಾಫ, ವೆರೈಟೀಸ್ ಆಫ್ ಐಸ್ ಕ್ರೀಮ್ ಸಿಗುತ್ತೆ, ವೆರೈಟಿ ಆಫ್ ಚಾಕ್ಲೇಟ್ಸ್ ಸಿಗುತ್ತೆ, ಎಕ್ಸೆಟ್ರಾ. ಆದರೆ ನನ್ನ ಫೇವ್ರೆಟ್ ಅಂದರೆ ಬಂಗಾರಪೇಟ್ ಚಾಟ್ಸ್. ಏನೇ ತಿಂದರೂ ಬಂಗಾರಪೇಟ್ ಚಾಟ್ಸ್ ತಿಂದಂಗೆ ಆಗಲ್ಲ. ಬಿಕಾಸ್ ಇಟ್ ಈಸ್ ಮೈ ಒನ್ ಆಫ್ ದ ಫೇವ್ರೆಟ್. ಸೊ ನಾನು ಹೋದೆ ಬಂಗಾರಪೇಟ್ ಚಾಟ್ಸ್ ಹತ್ರ ಹೋದ್ಮೇಲೆ ಪಾನಿಪುರಿ. ಇಟ್ಸ್ ಒನ್ ಆಫ್ ಮೈ ಫೇವ್ರೆಟ್ ಇನ್ ಬಂಗಾರಪೇಟ್ ಚಾಟ್ಸ್. ಸೊ ಅದಕ್ಕೋಸ್ಕರ ನಾನು ನಿಂತಿದ್ದು ಆಯಿತು, ಪಾನಿಪುರಿ ಆರ್ಡರ್ ಮಾಡಿದ್ದು ಆಯಿತು. ಇನ್ನೇನು ನನ್ನ ಪಾಲಿನ ಪಾನಿಪುರಿ ನನ್ನ ಕೈ ಸೇರಬೇಕು. ವೆಯ್ಟ್ ಮಾಡ್ಕೊಂಡು ನಿಂತಿದ್ದೆ. ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ ಮೇಲೆ ಪಾನಿಪುರಿ ಸಿಕ್ತು ನೋಡಿ. ಪಾನಿಪುರಿ ಏನೋ ಸಿಕ್ತು. ಈಗ ಅದು ಹೇಗಿದೆ ಅಂತ ಹೇಳಿಬಿಟ್ಟು ತಿಂದು ಟ್ರೈ ಮಾಡಿ ನಿಮ್ಗೆ ರಿವೀಲ್ ಮಾಡ್ಬೇಕು ತಾನೆ. ಸೊ ನಾನು ತಿನ್ನೋಣ ಅಂತ ಹೇಳ್ ಕೂತಿದ್ದೀನಿ. ತಿಂದ್ಬಿಟ್ಟು ಹೇಗಿದೆ ಅಂತ ಹೇಳ್ತೀನಿ. ವಾವ್, ಸಕ್ಕತ್ತಾಗಿತ್ತು. ಈ ವೆದರ್ಗೂ ಈ ಚಿಲ್ಲಾಗಿರೋ ಪಾನಿಪುರಿಗೂ ಇಟ್ಸ್ ಅ ವೆರಿ ಗುಡ್ ಕಾಂಬಿನೇಷನ್. ಹಾಗೆ ಮುಂದೆ ನಡ್ಕೊಂಡು ವಾಪಸ್ ಬರಬೇಕಾದ್ರೆ ಒಂದು ಜುಮ್ಕಿ ಸ್ಟಾಲ್ ನೋಡಿದೆ. ಅಲ್ಲಿ ವೆರೈಟಿ ಆಫ್ ಜುಮ್ಕೀಸ್ ಇತ್ತು. ನಮ್ಮ ಹುಡುಗಿರಿಗೂ ಎಷ್ಟು ಜುಮ್ಕೀಸ್ ಇದ್ದರೂ ಸಾಲಲ್ಲ. ನನ್ನ ಹತ್ರ ತುಂಬ ಜುಮ್ಕೀಸ್ ಇರೋ ಕಾರಣ ನಾನು ಯಾವುದನ್ನು ಪರ್ಚೇಸ್ ಮಾಡಲಿಲ್ಲ. ಹಾಗೆ ನನ್ನ ಡೈಲಿ ರುಟೀನ್ ಏನಂದರೆ ನನ್ನ ಫ್ರೆಂಡ್ಸ್ಗೆ ಹಿಂಸೆ ಮಾಡಿ ಒಂದು ಫೋಟೋ ಶೂಟ್ ಮಾಡಿಸ್ಕೊಳ್ಳೋದು. ಇವತ್ತು ಅದನ್ನು ಬಿಟ್ಟಿಲ್ಲ, ಒಂದೆರಡು ಫೋಟೋಸ್ ತೆಗೆಸ್ಕೊಂಡೆ. ಈ ರೋಡಿಗೂ ಈ ಲೈಟಿಂಗ್ಸ್ಗೂ ಈ ವೆದರ್ಗೂ ಅಬ್ಬಾ, ಇಲ್ಲಿಂದ ವಾಪಸ್ ಹೋಗೋದೇ ಬೇಡ ಅನಿಸ್ತಿತ್ತು. ಬಟ್ ಏನು ಮಾಡೋದು, ವಾಪಸ್ ಹೋಗಲೇಬೇಕಲ್ವಾ. ವಾಪಸ್ ಹಾಗೆ ನಡ್ಕೊಂಡು ಬರ್ತಾ ಇರಬೇಕಾದ್ರೆ ನನ್ನ ಕಣ್ಣು ಬಟ್ಟೆ ಕಡೆನೇ ಹೋಯಿತು. ಎಲ್ಲಿ ನಾನು ಬಟ್ಟೆ ತೊಗೊಂಡ್ಬಿಡ್ತೀನೋ ಅಂತ ಹೇಳ್ಬಿಟ್ಟು ನೋಡಿದ್ರು ನೋಡದೇ ಇಲ್ಲದೆ ಇರೋರ ಥರ ಬಂದೆ. ಹೇಗೋ ಬಂದು ಬಸ್ ಸ್ಟಾಪ್ ರೀಚ್ ಆದೆ. ಥ್ಯಾಂಕ್ ಯು, ಬಾಯ್.